ಪೋಸ್ಟರ್ಗಳನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಅಕ್ರಮದಲ್ಲಿ ಬಿಜೆಪಿ ನಾಯಕರದ್ದು ಪಾಲು ಇದೆ ಅಂತ ಕೃಷ್ಣ ಬೈರೇಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೋಗಿಲು ಕದನದಲ್ಲಿ ಪೋಸ್ಟರ್ ವಾರ್. ಎಸ್ಆರ್ ವಿಶ್ವನಾಥ್ ಜೊತೆ ವಸೀಂ ವಿಜಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಬಾಂಗ್ಲಾದೇಶಿಯರಿಗೆ ಸೂರು ನೀಡಿರೋದು ಸಖತ್ ಸದ್ದು ಮಾಡುತ್ತಿದೆ. ರಾಜ್ಯ ಮಾತ್ರವಲ್ಲ, ದೇಶಾದ್ಯಂತ ಹಲ್ಚಲ್ ಸೃಷ್ಟಿಸಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಕೆಸರಾಚಾಟ ಜೋರಾಗಿದೆ. ಕೋಗಿಲು ಕದನದಲ್ಲಿ ಪೋಸ್ಟರ್ ವಾರ್ ಸ್ಫೋಟ ಆಗಿದೆ. ಯಲಹಂಕ ಕೋಗಿಲು ಬಡಾವಣೆ ಡೆಮಾಲಿಷನ್ ಪ್ರಕರಣದಲ್ಲಿ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಒಂದು ವಾಸಿಂ ಆದರೆ ಇನ್ನೊಂದು ವಿಜಯ್ ಅವರು. ವಾಸಿಂ ಇತ್ತೀಚೆಗೆ ಕಾಂಗ್ರೆಸ್ ಅಂದರೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರ ಜೊತೆಗಿನ ವಾಸಿಂ ಅವರ ಫೋಟೋ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ವಿಜಯ್ ಅವರ ಫೋಟೋವನ್ನು ಕೂಡ ವೈರಲ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಜೊತೆ ಆರೋಪಿಗಳು ಪೋಸ್ ಕೊಟ್ಟಿದ್ದು ಆಯಿತು. ಈಗ ಬಿಜೆಪಿ ನಾಯಕರ ಜೊತೆ ಆರೋಪಿಗಳು ಲಕಲಕ ಅಂತಿದ್ದಾರೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಜೊತೆ ವಂಚಕ ವಸೀಂ ವಿಜಿ ಇರುವ ಫೋಟೋಗಳು ಬಿರುಗಾಳಿ ಎಬ್ಬಿಸಿವೆ. ಬ್ಯಾಟರಾಯಪುರದಲ್ಲಿ ಸುಳ್ಳು ಶೋಧನಾ ಸಮಿತಿ ಅಂತ ಪೋಸ್ಟರ್ ಅಂಟಿಸಿದ್ದಾರೆ. ಅಕ್ರಮ ನಿವಾಸಿಗಳಿಗೆ ಸದ್ಯಕ್ಕಿಲ್ವಾ ಸೂರು. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಸದ್ಯಕ್ಕೆ ಮನೆ ಸಿಗೋದು ಡೌಟ್ ಎನ್ನಲಾಗ್ತಿದೆ. ಸರ್ಕಾರದ ಡೆಡ್ಲೈನ್ ಅಂತ್ಯವಾದ್ರೂ ಇನ್ನೂ ಮನೆ ಸಿಕ್ಕಿಲ್ಲ. ಅಧಿಕಾರಿಗಳ ಸಭೆ ಬಳಿಕ ಅಂತಿಮ ಪಟ್ಟಿ ನಿರ್ಧಾರವಾಗಲಿದೆ. ಸ್ಥಳೀಯ ಶಾಸಕರು ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಸಭೆ ಬಳಿಕ ನಿರ್ಧಾರ ಆಗಲಿದೆ. ಜನವರಿ 1ರಂದೇ ಮನೆ ನೀಡುವುದಾಗಿ ಸಿಎಂ ಘೋಷಿಸಿದ್ರು. ಮಾನವೀಯತೆಯಿಂದ ಅಕ್ರಮ ನಿವಾಸಿಗಳಿಗೆ ಮನೆ. ಅದಕ್ಕೆ ಮೊದಲು ಅವರು ಅರ್ಜಿ ಕೊಡಬೇಕು. ಆ ಅರ್ಜಿಯಲ್ಲಿ ಇದೊಂದು ಎಲಿಜಿಬಿಲಿಟಿ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹತೆ ನೋಡಬೇಕು ಅಂತ. ಅರ್ಹತೆ ನೋಡಿ, ಅರ್ಹತೆ ಪರಿಶೀಲನೆ ಮಾಡಿ, ಅಧಿಕಾರಿಗಳಿಂದ ಅರ್ಹತೆಯ ಬಗ್ಗೆ ವರದಿಯನ್ನ ತೆಗೆದುಕೊಂಡು, ಅರ್ಹತೆ ವರದಿ ತೆಗೆದುಕೊಂಡು, ಇದೇನು ಹೌಸಿಂಗ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಪ್ರಕಾರವಾಗಿ ಸ್ಥಳೀಯ ಶಾಸಕರು ಶಿಫಾರಸು ಅನ್ನುವಂಥದ್ದು ಇದೆ, ಅದನ್ನು ಕೂಡ ಮಾಡಿ ಆ ನಂತರ ಮಾಡ್ತೇವೆ. ಅಲ್ಲ, ನಾನು ಈಗ ಅವರು ರಾಜಕೀಯ ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ ಅಂತೇಳಿ ನಾನು ರಾಜಕೀಯ ಬರೆಸ್ಲಿಕ್ಕೆ ಹೋಗೋದಿಲ್ಲ. ಬಿಜೆಪಿಯಲ್ಲಿ ಇದ್ದವರು, ಬಿಜೆಪಿಯಲ್ಲಿ ಇರೋರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅತಿಕ್ರಮಣ ಆಗಲಿಕ್ಕೆ ಎಲ್ಲ ಕಾರಣಕರ್ತರಾಗಿದ್ದಾರೆ. ಇದು ಕೂಡ ನಾನು ಹೇಳಿದ್ರೆ ಪ್ರೇರಿತ ಆಗುತ್ತೆ. ಇದು ಪೊಲೀಸ್ನವರು ಎನ್ಕ್ವೈರಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದೊಂದು ತುಗ್ಲಕ್ ರಾಜ್ಯ ಸರ್ಕಾರ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕೋಗಿಲು ಕದನ ತಾರಕಕ್ಕೇರಿದೆ. ಪ್ರತಿಭಟನೆಗೆ ಪೊಲೀಸರು ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಇದೊಂದು ತುಗ್ಲಕ್ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿಭಟನೆ ಮಾಡೋಕ್ಕೂ ಬಿಡಲ್ಲ ಅಂದ್ರೆ ಇಂಥ ಹೇಡಿಗಳು ನಾನು ನೋಡಕ್ ಸಾಧ್ಯನೇ ಇಲ್ಲ. ನಮ್ದು ಹೋರಾಟ ಏನು ಬಾಂಗ್ಲಾದೇಶದವ್ರು ಇದ್ದಾರೆ, ಅವ್ರು ಕೊಡಬಾರ್ದು ಅನ್ನೋದಷ್ಟೇ. ಅದರಲ್ಲಿ ನ್ಯಾಯಯುತವಾದಂಥ ಹೋರಾಟ. ಅದಕ್ಕೆ ನಮ್ಮ ಎಲ್ಲ ಗೋಪಾಲಯ್ಯನವರು, ನಮ್ಮ ಅಶ್ವಥ್ ನಾರಾಯಣ, ನಾವೆಲ್ಲ ಬರ್ತಾ ಇದ್ದೀವಿ, ದಾರಿಯಲ್ಲೇ ತಡೀತಾರೆ. ಅಂದ್ರೆ ಪ್ರತಿಭಟನೆ ಮಾಡೋಕ್ಕೂ ಹಕ್ಕಿಲ್ವಾ ನಿಮ್ದು? ಇದು ತೊಗಲಕ್ ಸರ್ಕಾರನಾ ಇದು? ಕೋಗಿಲು ಲೇಔಟ್ನಲ್ಲಿ ಪೋಸ್ಟರ್ ಪಾಲಿಟಿಕ್ಸ್ ಜೋರಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ರೋಸವೇಷದ ಕಿಚ್ಚು ಸ್ಫೋಟ ಆಗಿದೆ. ಕೇಸರಿ ನಾಯಕರದ್ದು ಸುಳ್ಳು ಶೋಧನಾ ಸಮಿತಿ ಎಂದು ಕಾಲೆಳೆದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪೋಸ್ಟರ್ಗಳನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಅಕ್ರಮದಲ್ಲಿ ಬಿಜೆಪಿ ನಾಯಕರದ್ದು ಪಾಲು ಇದೆ ಅಂತ ಕೃಷ್ಣ ಬೈರೇಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೋಗಿಲು ಕದನದಲ್ಲಿ ಪೋಸ್ಟರ್ ವಾರ್. ಎಸ್ಆರ್ ವಿಶ್ವನಾಥ್ ಜೊತೆ ವಸೀಂ ವಿಜಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಬಾಂಗ್ಲಾದೇಶಿಯರಿಗೆ ಸೂರು ನೀಡಿರೋದು ಸಖತ್ ಸದ್ದು ಮಾಡುತ್ತಿದೆ. ರಾಜ್ಯ ಮಾತ್ರವಲ್ಲ, ದೇಶಾದ್ಯಂತ ಹಲ್ಚಲ್ ಸೃಷ್ಟಿಸಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಕೆಸರಾಚಾಟ ಜೋರಾಗಿದೆ. ಕೋಗಿಲು ಕದನದಲ್ಲಿ ಪೋಸ್ಟರ್ ವಾರ್ ಸ್ಫೋಟ ಆಗಿದೆ. ಯಲಹಂಕ ಕೋಗಿಲು ಬಡಾವಣೆ ಡೆಮಾಲಿಷನ್ ಪ್ರಕರಣದಲ್ಲಿ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಒಂದು ವಾಸಿಂ ಆದರೆ ಇನ್ನೊಂದು ವಿಜಯ್ ಅವರು. ವಾಸಿಂ ಇತ್ತೀಚೆಗೆ ಕಾಂಗ್ರೆಸ್ ಅಂದರೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರ ಜೊತೆಗಿನ ವಾಸಿಂ ಅವರ ಫೋಟೋ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ವಿಜಯ್ ಅವರ ಫೋಟೋವನ್ನು ಕೂಡ ವೈರಲ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ.
ಕಾಂಗ್ರೆಸ್ ನಾಯಕರ ಜೊತೆ ಆರೋಪಿಗಳು ಪೋಸ್ ಕೊಟ್ಟಿದ್ದು ಆಯ್ತು. ಈಗ ಬಿಜೆಪಿ ನಾಯಕರ ಜೊತೆ ಆರೋಪಿಗಳು ಲಕಲಕ ಅಂತಿದ್ದಾರೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಜೊತೆ ವಂಚಕ ವಸೀಂ, ವಿಜಿ ಇರುವ ಫೋಟೋಗಳು ಬಿರುಗಾಳಿ ಎಬ್ಬಿಸಿವೆ. ಬ್ಯಾಟರಾಯಪುರದಲ್ಲಿ ಸುಳ್ಳು ಶೋಧನಾ ಸಮಿತಿ ಅಂತ ಪೋಸ್ಟರ್ ಅಂಟಿಸಿದ್ದಾರೆ. ಅಕ್ರಮ ನಿವಾಸಿಗಳಿಗೆ ಸದ್ಯಕ್ಕಿಲ್ವಾ ಸೂರು? ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಸದ್ಯಕ್ಕೆ ಮನೆ ಸಿಗೋದು ಡೌಟ್ ಎನ್ನಲಾಗ್ತಿದೆ. ಸರ್ಕಾರದ ಡೆಡ್ಲೈನ್ ಅಂತ್ಯವಾದ್ರೂ ಇನ್ನೂ ಮನೆ ಸಿಕ್ಕಿಲ್ಲ. ಅಧಿಕಾರಿಗಳ ಸಭೆ ಬಳಿಕ ಅಂತಿಮ ಪಟ್ಟಿ ನಿರ್ಧಾರವಾಗಲಿದೆ. ಸ್ಥಳೀಯ ಶಾಸಕರು ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಸಭೆ ಬಳಿಕ ನಿರ್ಧಾರ ಆಗಲಿದೆ. ಜನವರಿ 1ರಂದೇ ಮನೆ ನೀಡುವುದಾಗಿ ಸಿಎಂ ಘೋಷಿಸಿದ್ರು. ಮಾನವೀಯತೆಯಿಂದ ಅಕ್ರಮ ನಿವಾಸಿಗಳಿಗೆ ಮನೆ. ಅದಕ್ಕೆ ಮೊದಲು ಅವರು ಅರ್ಜಿ ಕೊಡಬೇಕು. ಆ ಅರ್ಜಿಯಲ್ಲಿ ಇದೊಂದು ಎಲಿಜಿಬಿಲಿಟಿ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹತೆ ನೋಡಬೇಕು ಅಂತ, ಅರ್ಹತೆ ನೋಡಿ ಅರ್ಹತೆ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಅರ್ಹತೆಯ ಬಗ್ಗೆ ವರದಿಯನ್ನ ತೆಗೆದುಕೊಂಡು ಅರ್ಹತೆ ವರದಿ ತೆಗೆದುಕೊಂಡು ಇದೇನು ಹೌಸಿಂಗ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಪ್ರಕಾರವಾಗಿ ಸ್ಥಳೀಯ ಶಾಸಕರು ಶಿಫಾರಸು ಅನ್ನುವಂಥದ್ದು ಇದೆ, ಅದನ್ನು ಕೂಡ ಮಾಡಿ ಆ ನಂತರ ಮಾಡ್ತೇವೆ. ಅಲ್ಲ, ನಾನು ಈಗ ಅವರು ರಾಜಕೀಯ ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ ಅಂತೇಳಿ ನಾನು ರಾಜಕೀಯ ಬರೆಸ್ಲಿಕ್ಕೆ ಹೋಗೋದಿಲ್ಲ. ಬಿಜೆಪಿಯಲ್ಲಿ ಇದ್ದವರು, ಬಿಜೆಪಿಯಲ್ಲಿ ಇರೋರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅತಿಕ್ರಮಣ ಆಗಲಿಕ್ಕೆ ಎಲ್ಲ ಕಾರಣಕರ್ತರಾಗಿದ್ದಾರೆ. ಇದು ಕೂಡ ನಾನು ಹೇಳಿದ್ರೆ ಪ್ರೇರಿತ ಆಗುತ್ತೆ. ಇದು ಪೊಲೀಸ್ನವರು ಎನ್ಕ್ವೈರಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದೊಂದು ತುಗ್ಲಕ್ ರಾಜ್ಯ ಸರ್ಕಾರ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕೋಗಿಲು ಕದನ ತಾರಕಕ್ಕೇರಿದೆ. ಪ್ರತಿಭಟನೆಗೆ ಪೊಲೀಸರು ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಇದೊಂದು ತುಗ್ಲಕ್ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿಭಟನೆ ಮಾಡೋಕ್ಕೂ ಬಿಡಲ್ಲ ಅಂದ್ರೆ ಇಂಥ ಹೇಡಿಗಳು ನಾನು ನೋಡಕ್ ಸಾಧ್ಯನೇ ಇಲ್ಲ. ನಮ್ದು ಹೋರಾಟ ಏನು ಬಾಂಗ್ಲಾದೇಶದವ್ರು ಇದ್ದಾರೆ ಅವ್ರು ಕೊಡಬಾರ್ದು ಅನ್ನೋದು ಅಷ್ಟೇ. ಅದರಲ್ಲಿ ನ್ಯಾಯಯುತವಾದಂಥ ಹೋರಾಟ. ಅದಕ್ಕೆ ನಮ್ಮ ಎಲ್ಲ ಗೋಪಾಲಯ್ಯನವರು, ನಮ್ಮ ಅಶ್ವತ್ಥ ನಾರಾಯಣ, ನಾವೆಲ್ಲ ಬರ್ತಾ ಇದ್ದೀವಿ, ದಾರಿಯಲ್ಲೇ ತಡೀತಾರೆ. ಅಂದ್ರೆ ಪ್ರತಿಭಟನೆ ಮಾಡೋಕ್ಕೂ ಹಕ್ಕಿಲ್ವಾ ನಿಮ್ದು? ಇದು ತೊಗಲಕ್ ಸರ್ಕಾರನಾ ಇದು? ಕೋಗಿಲು ಲೇಔಟ್ನಲ್ಲಿ ಪೋಸ್ಟರ್ ಪಾಲಿಟಿಕ್ಸ್ ಜೋರಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ರೋಸವೇಷದ ಕಿಚ್ಚು ಸ್ಫೋಟ ಆಗಿದೆ. ಕೇಸರಿ ನಾಯಕರದ್ದು ಸುಳ್ಳು ಶೋಧನಾ ಸಮಿತಿ ಎಂದು ಕಾಲೆಳೆದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪೋಸ್ಟರ್ಗಳನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಅಕ್ರಮದಲ್ಲಿ ಬಿಜೆಪಿ ನಾಯಕರದ್ದು ಪಾಲು ಇದೆ ಅಂತ ಕೃಷ್ಣ ಬೈರೇಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೋಗಿಲು ಕದನದಲ್ಲಿ ಪೋಸ್ಟರ್ ವಾರ್. ಎಸ್ಆರ್ ವಿಶ್ವನಾಥ್ ಜೊತೆ ವಸೀಂ, ವಿಜಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಬಾಂಗ್ಲಾದೇಶಿಯರಿಗೆ ಸೂರು ನೀಡಿರೋದು ಸಖತ್ ಸದ್ದು ಮಾಡುತ್ತಿದೆ. ರಾಜ್ಯ ಮಾತ್ರವಲ್ಲ, ದೇಶಾದ್ಯಂತ ಹಲ್ಚಲ್ ಸೃಷ್ಟಿಸಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಕೆಸರಾಚಾಟ ಜೋರಾಗಿದೆ. ಕೋಗಿಲು ಕದನದಲ್ಲಿ ಪೋಸ್ಟರ್ ವಾರ್ ಸ್ಫೋಟ ಆಗಿದೆ. ಯಲಹಂಕ ಕೋಗಿಲು ಬಡಾವಣೆ ಡೆಮಾಲಿಷನ್ ಪ್ರಕರಣದಲ್ಲಿ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಒಂದು ವಾಶಿಮ್ ಆದರೆ ಇನ್ನೊಂದು ವಿಜಯ್ ಅವರು. ವಾಶಿಮ್ ಇತ್ತೀಚೆಗೆ ಕಾಂಗ್ರೆಸ್ ಅಂದರೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರ ಜೊತೆಗಿನ ವಾಶಿಮ್ ಅವರ ಫೋಟೋ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ವಿಜಯ್ ಅವರ ಫೋಟೋವನ್ನು ಕೂಡ ವೈರಲ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಜೊತೆ ಆರೋಪಿಗಳು ಪೋಸ್ ಕೊಟ್ಟಿದ್ದು ಆಯ್ತು. ಈಗ ಬಿಜೆಪಿ ನಾಯಕರ ಜೊತೆ ಆರೋಪಿಗಳು ಲಕಲಕ ಅಂತಿದ್ದಾರೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಜೊತೆ ವಂಚಕ ವಸೀಂ, ವಿಜಿ ಇರುವ ಫೋಟೋಗಳು ಬಿರುಗಾಳಿ ಎಬ್ಬಿಸಿವೆ. ಬ್ಯಾಟರಾಯಪುರದಲ್ಲಿ ಸುಳ್ಳು ಶೋಧನಾ ಸಮಿತಿ ಅಂತ ಪೋಸ್ಟರ್ ಅಂಟಿಸಿದ್ದಾರೆ. ಅಕ್ರಮ ನಿವಾಸಿಗಳಿಗೆ ಸದ್ಯಕ್ಕಿಲ್ವಾ ಸೂರು? ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಸದ್ಯಕ್ಕೆ ಮನೆ ಸಿಗೋದು ಡೌಟ್ ಎನ್ನಲಾಗ್ತಿದೆ. ಸರ್ಕಾರದ ಡೆಡ್ಲೈನ್ ಅಂತ್ಯವಾದ್ರೂ ಇನ್ನೂ ಮನೆ ಸಿಕ್ಕಿಲ್ಲ. ಅಧಿಕಾರಿಗಳ ಸಭೆ ಬಳಿಕ ಅಂತಿಮ ಪಟ್ಟಿ ನಿರ್ಧಾರವಾಗಲಿದೆ. ಸ್ಥಳೀಯ ಶಾಸಕರು ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಸಭೆ ಬಳಿಕ ನಿರ್ಧಾರ ಆಗಲಿದೆ. ಜನವರಿ 1ರಂದೇ ಮನೆ ನೀಡುವುದಾಗಿ ಸಿಎಂ ಘೋಷಿಸಿದ್ರು. ಮಾನವೀಯತೆಯಿಂದ ಅಕ್ರಮ ನಿವಾಸಿಗಳಿಗೆ ಮನೆ. ಅದಕ್ಕೆ ಮೊದಲು ಅವರು ಅರ್ಜಿ ಕೊಡಬೇಕು.
ಆ ಅರ್ಜಿಯಲ್ಲಿ ಇದೊಂದು ಎಲಿಜಿಬಿಲಿಟಿ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹತೆ ನೋಡ್ಬೇಕು ಅಂತ, ಅರ್ಹತೆ ನೋಡಿ ಅರ್ಹತೆ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಅರ್ಹತೆಯ ಬಗ್ಗೆ ವರದಿಯನ್ನ ತೆಗೆದುಕೊಂಡು ಅರ್ಹತೆ ವರದಿ ತೆಗೆದುಕೊಂಡು ಇದೇನು ಹೌಸಿಂಗ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಪ್ರಕಾರವಾಗಿ ಸ್ಥಳೀಯ ಶಾಸಕರು ಶಿಫಾರಸು ಅನ್ನುವಂಥದ್ದು ಇದೆ, ಅದನ್ನು ಕೂಡ ಮಾಡಿ ಆ ನಂತರ ಮಾಡ್ತೇವೆ. ಅಲ್ಲ, ನಾನು ಈಗ ಅವರು ರಾಜಕೀಯ ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ ಅಂತೇಳಿ ನಾನು ರಾಜಕೀಯ ಬರೆಸ್ಲಿಕ್ಕೆ ಹೋಗೋದಿಲ್ಲ. ಬಿಜೆಪಿಯಲ್ಲಿ ಇದ್ದವರು, ಬಿಜೆಪಿಯಲ್ಲಿ ಇರೋರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅತಿಕ್ರಮಣ ಆಗಲಿಕ್ಕೆ ಎಲ್ಲ ಕಾರಣಕರ್ತರಾಗಿದ್ದಾರೆ. ಇದು ಕೂಡ ನಾನು ಹೇಳಿದ್ರೆ ಪ್ರೇರಿತ ಆಗುತ್ತೆ. ಇದು ಪೊಲೀಸ್ನವರು ಎನ್ಕ್ವೈರಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದೊಂದು ತುಗ್ಲಕ್ ರಾಜ್ಯ ಸರ್ಕಾರ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕೋಗಿಲು ಕದನ ತಾರಕಕ್ಕೇರಿದೆ. ಪ್ರತಿಭಟನೆಗೆ ಪೊಲೀಸರು ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಇದೊಂದು ತುಗ್ಲಕ್ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿಭಟನೆ ಮಾಡೋಕ್ಕೂ ಬಿಡಲ್ಲ ಅಂದ್ರೆ ಇಂಥ ಹೇಡಿಗಳು ನಾನು ನೋಡಕ್ ಸಾಧ್ಯನೇ ಇಲ್ಲ. ನಮ್ದು ಹೋರಾಟ ಏನು ಬಾಂಗ್ಲಾದೇಶದವ್ರು ಇದ್ದಾರೆ ಅವ್ರು ಕೊಡಬಾರ್ದು ಅನ್ನೋದು ಅಷ್ಟೇ. ಅದರಲ್ಲಿ ನ್ಯಾಯಯುತವಾದಂಥ ಹೋರಾಟ. ಅದಕ್ಕೆ ನಮ್ಮ ಎಲ್ಲ ಗೋಪಾಲಯ್ಯನವರು, ನಮ್ಮ ಅಶ್ವತ್ಥ ನಾರಾಯಣ, ನಾವೆಲ್ಲ ಬರ್ತಾ ಇದ್ದೀವಿ, ದಾರಿಯಲ್ಲೇ ತಡೀತಾರೆ. ಅಂದ್ರೆ ಪ್ರತಿಭಟನೆ ಮಾಡೋಕ್ಕೂ ಹಕ್ಕಿಲ್ವಾ ನಿಮ್ದು? ಇದು ತೊಗಲಕ್ ಸರ್ಕಾರನಾ ಇದು? ಕೋಗಿಲು ಲೇಔಟ್ನಲ್ಲಿ ಪೋಸ್ಟರ್ ಪಾಲಿಟಿಕ್ಸ್ ಜೋರಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ರೋಸವೇಷದ ಕಿಚ್ಚು ಸ್ಫೋಟ ಆಗಿದೆ. ಕೇಸರಿ ನಾಯಕರದ್ದು ಸುಳ್ಳು ಶೋಧನಾ ಸಮಿತಿ ಎಂದು ಕಾಲೆಳೆದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.